ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಪೋಷಕರು ಕೂಡ ಈ ವಿಡಿಯೋನ ವೀಕ್ಷಣೆ ಕೂಡ ಮಾಡ್ತಿರ್ಬೋದಾಗಿರುತ್ತೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ವೇಳಾಪಟ್ಟಿ ಏನಿತ್ತಲ್ಲ ಅದರ ಒಂದು ಸಮಯವನ್ನು ಬದಲಾವಣೆ ಮಾಡಿ ನೂತನ ವೇಳಾಪಟ್ಟಿನ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಹಿಂದೆ ಕೂಡ ಸಮಯವನ್ನು ಬದಲಾವಣೆ ಮಾಡಿದ್ರೆ ಈಗ ಮತ್ತೆ ಬದಲಾವಣೆ ಮಾಡಿ ಹೊಸ ವೇಳಾಪಟ್ಟಿನ ಕೂಡ ಇಲಾಖಾ ವೆಬ್ಸೈಟ್‌ನಲ್ಲಿ ಪ್ರಕಟ ಕೂಡ ಮಾಡಿದರೆ ಕೆಲವೊಂದು ಮಾಹಿತಿಗಳನ್ನು ಕೂಡ ತಿಳಿಸಿದರೆ ಅದರ ಬಗ್ಗೆ ಮಾಹಿತಿ ನೋಡಿದ್ರೆ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ 2, 3 ಆಗಿರ್ಬೋದು, ನಂತರ ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಇತರೆ ನಂತರದ ವಾರ್ಷಿಕ ಪರೀಕ್ಷೆ 2, 3ಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ನಾವು ವಿಡಿಯೋ ನೋಡ್ತಾ ಇದ್ದೀವಿ ಅನ್ನೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು, ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್‌ನಲ್ಲಿ ಇದು. ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಕೂಡ ಮಾಡ್ಬೋದು, ಅವ್ರಿಗೂ ಕೂಡ ಒಂದು ಮಾಹಿತಿ ತಲುಪಿಸಿರುವಂತೆ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೂಡ ಮಾಡ್ಬೋದು ಅಂತ ಕೂಡ ಹೇಳ್ತಾ ಉಚಿತನೇ ಆಗಿರುತ್ತೆ ಇದೆಲ್ಲ. ಸೊ ಈಗ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡಿದರೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ವೇಳಾಪಟ್ಟಿನ ಕೂಡ ಪ್ರಕಟ ಮಾಡಿದ್ರು. ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ಏನಿತ್ತಲ್ಲ ರಾಜ್ಯ ಮಟ್ಟದಲ್ಲಿ ನಡೆಸೋದಕ್ಕೆ ಶಿಕ್ಷಣ ಇಲಾಖೆಯವರು ಈ ವರ್ಷ ನಿರ್ಧಾರ ಮಾಡಿರುವಂತದ್ದಾಗಿರುತ್ತೆ. ವಾರ್ಷಿಕ ಪರೀಕ್ಷೆ ಸಾಮಾನ್ಯವಾಗಿ 3 ಪರೀಕ್ಷೆಗಳನ್ನು ನಡೆಸ್ತಿದ್ದಾರೆ. ಆದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆನ ರಾಜ್ಯ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆ ಎಲ್ಲ ಸಿದ್ಧ ಮಾಡೋದ್ರ ಮುಖಾಂತರದಲ್ಲಿ ಅದನ್ನ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟು ಒಂದು ಪೂರ್ವ ಸಿದ್ಧತಾ ಪರೀಕ್ಷೆನ ನಡೆಸಿರುವಂತದ್ದಾಗಿರುತ್ತೆ. ಅದರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅಥವಾ ಕೆಲವು ಕಡೆಗಳಲ್ಲಾದ್ರೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಹೀಗೆ ಅಂತಕ್ಕಂಥ ಸುದ್ದಿಗಳು ಏನು ವೈರಲ್ ಆಯ್ತಲ್ಲ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕೂಡ ಆಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಒಂದು ಶಿಕ್ಷಣ ಇಲಾಖೆ ಆ ಸಂದರ್ಭದಲ್ಲಿ ಮುಜುಗರಕ್ಕೆ ಈಡಾಯಿತು ಅಂತ ಕೂಡ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಇದೀಗ ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಒಂದು ಮಾರ್ಗಸೂಚಿಗಳನ್ನ ಕೂಡ ಪ್ರಕಟ ಮಾಡಿದರೆ ಕನ್ನಡ ವೇದ ಮುಂದಿನ ವಿಡಿಯೋದಲ್ಲಿ ಮಾರ್ಗಸೂಚಿನ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಡ್ತೇವೆ. ಯಾರಿಗೆ ಏನೇನು ಕ್ರಮಗಳನ್ನ ತಿಳಿಸಿದರೆ ವಿದ್ಯಾರ್ಥಿಗಳಿಗೆ, ಒಂದು ಶಿಕ್ಷಕರುಗಳಿಗೆ, ಇತರ ಅಧಿಕಾರಿಗಳಿಗೆ ಯಾರು ಏನೇನು ಕೆಲಸ ಇರುತ್ತೆ, ಅವ್ರು ಏನೇನು ಮಾಡಬೇಕಿರುತ್ತೆ, ನಾನು ಮಾಡಬಾರ್ದಾಗಿರುತ್ತೆ ಅಂತನೋ. ಸೊ ಇದೀಗ ಒಂದು ವೇಳಾಪಟ್ಟಿಯ ಸಮಯ ಏನಿತ್ತಲ್ಲ ಅದನ್ನ ಬದಲಾವಣೆ ಮಾಡಿ ಮಾಹಿತಿನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ನೂತನ ವೇಳಾಪಟ್ಟಿನ ಕೂಡ ಸ್ಕ್ರೀನ್ ಮುಖಾಂತರ ಅಭ್ಯರ್ಥಿಗಳು ವೀಕ್ಷಣೆ ಮಾಡ್ತಾ ಇರ್ತೀರಾ. ಜನವರಿ ತಿಂಗಳ 27, 2026ರಿಂದ ಪರೀಕ್ಷೆಗಳು ಶುರು ಆಗ್ತಿರೋದಾಗಿರುತ್ತೆ. ಫೆಬ್ರವರಿ ತಿಂಗಳ 2ನೇ ತಾರೀಕು 2026ರ ತನಕ ಅಭ್ಯರ್ಥಿಗಳಿಗೆ ಪರೀಕ್ಷೆಗಳು ನಿಗದಿಯಾಗಿರೋದಾಗಿರುತ್ತೆ. ದಿನಾಂಕಗಳಲ್ಲಿ ಯಾವುದೇ ರೀತಿಯ ಸಾಧ್ಯತೆಗಳು ಅಂದ್ರೆ ಬದಲಾವಣೆಯನ್ನು ಅಷ್ಟಾಗಿ ಮಾಡಿಲ್ಲ ಅವರು. ನಂತರದಲ್ಲಿ ಒಂದು ಸಮಯ ಏನಿತ್ತಲ್ಲ ಅದರಲ್ಲಿ ಮಾತ್ರ ಬದಲಾವಣೆ ಮಾಡಿದ್ದಾರೆ. ಸೊ ಎಲ್ಲಿ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ಅಭ್ಯರ್ಥಿಗಳು. ಮಾಹಿತಿನ ಮೊದಲನೇದಾಗಿ 10 ಗಂಟೆಗೆ ಪರೀಕ್ಷೆ ಶುರು ಆಗುತ್ತೆ ಅಂತೆಲ್ಲ ಮಾಹಿತಿ ಇತ್ತು. ನಂತರದಲ್ಲಿ ಅದನ್ನ ಸೂಚನೆ ಎಲ್ಲ ಕೊಟ್ಟರು, ಸುತ್ತಲೆಲ್ಲ ಹೊರಡಿಸಿದ್ರು. 11 ಗಂಟೆಗೆ ಪರೀಕ್ಷೆ ಶುರು ಆಗುತ್ತೆ ಅಂತ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ವಿ. ಅದರ ಬೇಸ್ ಮೇಲೆ ಅವ್ರು ಕೂಡ ತಿಳಿಸಿದ್ದಾರೆ, ಅಲ್ಲಿ ಅದರ ಕೊಟ್ಟಿದ್ವಿ ಅಂತ ಕೂಡ ಹೇಳಿದ್ದಾರೆ. ಸೊ ನಂತರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ಸಾಕಷ್ಟು ಒಂದು ತಿದ್ದುಪಡಿ ಮಾಡಬೇಕು ಅಂದ್ರೆ ಸಮಯ ಏನಿತ್ತಲ್ಲ ಅದನ್ನ ಚೇಂಜಸ್ ಮಾಡಿ ಅಂತಕ್ಕಂಥ ಒಂದು ಕೋರಿಕೆಗಳಂತ ಬಂತಂತ ಇಲಾಖೆಗೆ. ಆ ಸಂದರ್ಭದಲ್ಲಿ ಇದೀಗ ಅವರು ಬೆಳಿಗ್ಗೆ 10:30ರಿಂದ ಅಭ್ಯರ್ಥಿಗಳಿಗೆ ಪರೀಕ್ಷೆನ ಶುರು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಬೆಳಿಗ್ಗೆ 10:30ರಿಂದ ಪರೀಕ್ಷೆಗಳು ನಿಮಗೆ ಶುರುವಾಗುತ್ತೆ. ಮಕ್ಕಳೆಲ್ಲರೂ ಕೂಡ ಬೆಳಿಗ್ಗೆ 9 ಗಂಟೆಗೆ ಶಾಲೆಗಳಿಗೆ ಹಾಜರಿರಬೇಕು ಅಂತಕ್ಕಂಥ ಮಾಹಿತಿನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ನಂತರದ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಶಾಲಾ ಮುಖ್ಯಸ್ಥರು ಇರ್ತಾರಲ್ಲ ಅವರ ಲಾಗಿನ್‌ಗಳಿಗೆ ಕಳಿಸಿಕೊಡಲಾಗ್ತದೆ. ಆ ಮುಖಾಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಹೀಗೆ ಅಂತಕ್ಕಂಥದ್ದು ಏನಿರುತ್ತಲ್ಲ ಅದನ್ನ ತಡಿಬೇಕು ಅನ್ನೋ ರೀತಿಯಲ್ಲಿ ಇದನ್ನ ಮಾಡಿರುವಂತದ್ದಾಗಿರುತ್ತೆ. ಮತ್ತೆ ಅಭ್ಯರ್ಥಿಗಳಿಗೆ, ಮಕ್ಕಳುಗಳು ಕೂಡ ಕೆಲವೊಂದು ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿ ಗೈಡ್‌ಗಳನ್ನ ತೆಗೆದುಕೊಂಡು ಹೋಗಬೇಡಿ, ಮೊಬೈಲ್‌ಗಳನ್ನ ಒಂದು ಪರೀಕ್ಷಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಬೇಡಿ. ನಂತರದಲ್ಲಿ ಶಾಲಾ ಮುಖ್ಯಸ್ಥರು ಈ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿರೋದಾಗಿರುತ್ತೆ. ಆ ಒಂದು ನಿಗದಿತ ಸಮಯದೊಳಗಡೆ ಕೆಲವೊಂದು ಕೆಲಸ ಕಾರ್ಯಗಳು, ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿ ಮುದ್ರಣ ಮಾಡುವಂತದ್ದಾಗಿರ್ಬೋದು, ಬೇರೆ ಬೇರೆ ಎಲ್ಲ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ 10:30ರಿಂದ ಪರೀಕ್ಷೆಗಳು ಶುರುವಾಗುತ್ತೆ ಮಕ್ಕಳಿಗೆ. 1 ಗಂಟೆ 30 ನಿಮಿಷ ಕೆಲವೊಂದು ಸಬ್ಜೆಕ್ಟ್‌ಗಳು 1 ಗಂಟೆ 45 ನಿಮಿಷ ತನಕ ಪರೀಕ್ಷೆಗಳು ನಡೆಯುವಂತದ್ದಿರುತ್ತೆ. ವೇಳಾಪಟ್ಟಿಯ ಪ್ರಕಾರ ಕನ್ನಡ, ಇಂಗ್ಲಿಷ್‌ನಲ್ಲಿ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಮ್ಮ ಕನ್ನಡ ವೇದ ಆಫಿಷಿಯಲ್‌ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ, ಯೂಟ್ಯೂಬಲ್ಲೂ ಮತ್ತೆ ಇನ್‌ಸ್ಟಾಗ್ರಾಮಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಅಪ್ಲೋಡ್ ಆಗಿರುತ್ತೆ. ವೀಕ್ಷಣೆ ಕೂಡ ಮಾಡ್ಕೋಬಹುದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವರಿಗೆ ಮಾಹಿತಿಯನ್ನು ತಲುಪಿಸಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ತಲುಪಿಸಬಹುದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್‌ನ ಮಾಡಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ. ಆಲ್ ದ ಬೆಸ್ಟ್.